ಒಂದು ಮ್ಯಾರಥಾನ್ ಓಡಿ ಬಂದರೆ ಎಷ್ಟು ಬ್ರೀದ್ ಮಾಡ್ತಿರ್ತೀವಿ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ಮಗುಗೆ ಬ್ರೀದಿಂಗ್ ಫೇಲ್ಯೂರ್ ಆಗ್ಬೋದು. ಕೆಮ್ಮಿ ಮಕ್ಕಳಿಗೆ ಏನಾಗುತ್ತೆ, ವಾಮಿಟ್ ಕೂಡ ಆಗುತ್ತೆ. ಕ್ರಾನಿಕ್ ಇಲ್ನೆಸಸ್ ಇದ್ದಾಗ, ಇಮ್ಯುನಿಟಿ ಕಡಿಮೆ ಇದ್ದಾಗ ಇಂಥ ಮಕ್ಕಳಿಗೆ AC ರೂಮ್ ಇತ್ತು ಅಂತಂದರೆ ತುಂಬ ಈಸಿ ಸ್ಪ್ರೆಡ್ ಆಗೋದು. ಸೊ ಒಂದು ವಾರದಿಂದ ಕೆಮ್ಮಿದೆ, ಕಫ ಬರ್ತಿಲ್ಲ, ಬರೀ ಕೆಮ್ಮು ಮತ್ತು ಚೆಸ್ಟ್ ಪೇಯ್ನ್ ಅಂದಾಗ ಬ್ರೀದಿಂಗ್ ಜಾಸ್ತಿ ಆದಾಗ ಸುಸ್ತಾಗ್ಬಿಟ್ಟು ಮಕ್ಕಳು ಒಂಥರ ಸುಸ್ತಾಗಿ ಮಲ್ಕೊಂಡು ಬಿಡ್ತಾರೆ, ಬ್ರೆತ್ಲೆಸ್ ಆಗ್ತಾರೆ. ನನ್ನ ಮಗುಗೆ ಕೆಮ್ಮು ಜಾಸ್ತಿ ಆಗ್ತಾಯಿದೆ, ಇನ್ನೂ ಕಫ ಬರ್ತಾ ಇದೆ, ಕೆಮ್ಮಿ ವಾಂತಿ ಮಾಡ್ತಾ ಇದ್ದಾನೆ, ಏನು ಮಾಡಿದ್ರೂ ಕಡಿಮೆ ಆಗ್ತದೆ. ಇನ್ನು ಕೆಲವು ಮಕ್ಕಳಿಗೆ ಹೇಗಾಗುತ್ತೆ ಅಂದರೆ ಮಲಗಿರೋ ಅಂಥ ಟೈಮಲ್ಲಿ ಅವ್ರದ್ದು ಬ್ರೀದಿಂಗ್ ಸೌಂಡ್ ನಮಗೆ ಕೇಳಿಸೋ ಅಂಥದ್ದು ಅಥವಾ ಏನೋ ಒಂದು ಕ್ವಿಂಗ್ ಸೌಂಡ್ ಕೇಳ್ತಾ ಇದೆ ಅಂತ ಪೇರೆಂಟ್ಸ್ ಅಬ್ಸರ್ವ್ ಮಾಡೋದನ್ನು ನಾವು ಕೇಳಿರ್ತೀವಿ. ಯಾವತ್ತು ಡಾಕ್ಟರ್ ಕೇಳ್ದಿರ ಆಂಟಿಬಯೋಟಿಕ್ ಮನೇಲಿ ಸ್ಟಾರ್ಟ್ ಮಾಡ್ಕೋಬಾರ್ದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮಕ್ಕಳಲ್ಲಿ ನ್ಯೂಮೋನಿಯಾ ಬರುವಂಥದ್ದು ಈಗ ಕಾಮನ್ ಆಗಿಬಿಟ್ಟಿದೆ. ಸೊ ನ್ಯೂಮೋನಿಯಾ ಅಂತ ಹೇಳಿದರೆ ಏನು, ಮಕ್ಕಳಲ್ಲಿ ಸ್ಪೆಷಲಿ ಯಾಕೆ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಬರುತ್ತೆ, ಮಕ್ಕಳಲ್ಲಿ ಕಫ ಬಂತು ಅಥವಾ ಉಸಿರಾಟದ ಸಮಸ್ಯೆ ಬಂತು ಅಂದ ತಕ್ಷಣವೇ ನಾವು ಅದನ್ನು ನ್ಯೂಮೋನಿಯಾ ಅಂತ ಕನ್ಸಿಡರ್ ಮಾಡಬೇಕಾಗತ್ತಾ, ಯಾವಾಗ ಇದು ಎಮರ್ಜೆನ್ಸಿ ಆಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ತಡೆಗಟ್ಟೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಂಜನ್ ಕುಮಾರ್ TM, ಪೀಡಿಯಾಟ್ರಿಷಿಯನ್ ಆ್ಯಂಡ್ ನಿಯನಟಾಲಜಿ ಸ್ಪೆಷಲಿಸ್ಟ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರೂ. ಡಾಕ್ಟರ್, ಈಗ ಮಕ್ಕಳಲ್ಲಿ ಉಂಟಾಗುವಂಥ ನ್ಯೂಮೋನಿಯಾ ಸಮಸ್ಯೆ, ಸೊ ನ್ಯೂಮೋನಿಯಾ ಕಾಮನ್ ಆಗಿ ದೊಡ್ಡವರಲ್ಲೂ ಇರುತ್ತೆ, ಆದರೆ ಮಕ್ಕಳಲ್ಲೂ ಕೂಡ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಮಕ್ಕಳಲ್ಲಿ ಸ್ಪೆಷಲಿ ಯಾಕೆ ಹೆಚ್ಚಾಗಿ ನ್ಯೂಮೋನಿಯಾ ಬರುತ್ತೆ, ಇದಕ್ಕೆ ಮುಖ್ಯ ಕಾರಣ ಏನು ಅಂತ? ಸೊ ಫಸ್ಟ್ ಆಫ್ ಆಲ್ ನ್ಯೂಮೋನಿಯಾ ಅಂತಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೌದು, ನ್ಯೂಮೋನಿಯಾ ಅಂತಂತಂದರೆ ನಮ್ಮ ಲಂಗ್ಸ್ ಇರುತ್ತಲ್ಲ, ಲಂಗ್ಸ್ ಒಳಗಡೆ ನೀರು ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಜನ. ಸೊ ಅದು ನೀರಲ್ಲ ಅದು. ಸೊ ನಮ್ಮ ಲಂಗ್ಸ್ ಒಳಗಡೆ ಇನ್ಫೆಕ್ಷನ್ ಆದಾಗ ಅದು ಸೆಕ್ರೀಟ್ ಮಾಡುತ್ತೆ, ಸ್ವಲ್ಪ ಲಿಕ್ವಿಡ್ ಫ್ಲೆಮ್ ಅಂತ ಹೇಳ್ತೀವಿ ನಾವು. ಸೊ ಅದು ಸೆಕ್ರೀಟ್ ಆದಾಗ ಅದು ನ್ಯೂಮೋನಿಯಾ ಅಂತ ಆಗೋದು. ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಸೊ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಅದರಿಂದ ನ್ಯೂಮೋನಿಯಾ ಆಗುತ್ತೆ. ಸೊ ನ್ಯೂಮೋನಿಯಾ ಯಾಕಾಗುತ್ತೆ ಅನ್ನೋದು ವಿ ಹ್ಯಾವ್ ಟು ಗೋ ಹೆಡ್ ವಿತ್ ದಿಸ್. ಓಕೆ. ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ನ್ಯೂಮೋನಿಯಾ ಮಕ್ಕಳಲ್ಲಿ ಆಗುತ್ತೆ? ಅಂದರೆ ಯೂಶಲಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತ ಕೇಳಿರ್ತೀವಿ, ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಅಂತ ಡಾಕ್ಟರ್? ಸೊ ಮಕ್ಕಳಲ್ಲಿ ಈಗ ಹೇಳ್ದಂಗೆ ನ್ಯೂಟ್ರಿಷನ್ ಎಲ್ಲ ಕಡಿಮೆ ಇದ್ದರೆ ಅಥವಾ ಈಗ ಇಮ್ಯುನಿಟಿ ಕಡಿಮೆ ಇರೋ ಮಕ್ಕಳು ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ರೀಟರ್ಮ್ ಬೇಬಿ ಇರ್ಬೋದು. ಸೊ ಟೈಮ್ಗಿಂತ ಮೊದಲೇ ಹುಟ್ಟಿರೋ ಮಕ್ಕಳು, ಸೊ 7 ತಿಂಗಳಲ್ಲಿ ಹುಟ್ಟಿದೆ ಮಗು ಅಂತ ಎಲ್ಲ ಹೇಳ್ತಾರೆ, ವೆಯ್ಟ್ ಕಡಿಮೆ ಇರೋ ಮಗು. ಸೊ ಇಂಥ ಮಕ್ಕಳಲ್ಲಿ ಮತ್ತು ನ್ಯೂಟ್ರಿಷನ್ ಕಡಿಮೆ ಇರೋದು ಅಂದರೆ ಮಾಲ್ನರಿಶ್ಡ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಸೊ ಆ ಮಕ್ಕಳಲ್ಲಿ, ಆಮೇಲೆ ಇನ್ಫೆಕ್ಷನ್ ಆಗಿರೋ ಮಕ್ಕಳಲ್ಲಿ, ಸೊ ಕ್ರಾನಿಕ್ ಇನ್ಫೆಕ್ಷನ್ಸ್ ಇರ್ತಾರೆ. ಸೊ ಆ ಥರ ಇನ್ಫೆಕ್ಷನ್ಸ್ ಲೈಕ್ ಬ್ಲಡ್ ಇನ್ಫೆಕ್ಷನ್ ಆಗಿರ್ಬೋದು, HIV ಆಗಿರ್ಬೋದು. ಸೊ ಇಂಥ ಮಕ್ಕಳಲ್ಲಿ ನ್ಯೂಮೋನಿಯಾ ಆಗೋದು ತುಂಬ ಕಾಮನ್. ಸೊ ದೀಸ್ ಆರ್ ದ ಮೇನ್ ರೀಸನ್ಸ್. ಓಕೆ. ಹಾಗಿದ್ರೆ ಮಕ್ಕಳಲ್ಲಿ ನ್ಯೂಮೋನಿಯಾ ಬಂತು ಅಂತ ಹೇಳಿದಾಗ ಮೇಜರ್ ಸಿಂಪ್ಟಮ್ಸ್, ಮುಖ್ಯ ಗುಣಲಕ್ಷಣಗಳು ಯಾವುದೆಲ್ಲ ಇರುತ್ತೆ? ಸೊ ನ್ಯೂಮೋನಿಯಾ ಈಗ ಓವರ್ನೈಟ್ ಬರೋದಿಲ್ಲ, ಕೆಮ್ಮು ಬರೋದು ಫಸ್ಟು ಸಹಜ. ಸೊ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಟ್ರೇಕಿಯಾ ಇರುತ್ತಲ್ಲ, ಟ್ರೇಕಿಯಿಂದ ಮೇಲೆ ಬರೋ ಇನ್ಫೆಕ್ಷನ್ಸ್ನೆಲ್ಲ ಅಪ್ಪರ್ ರೆಸ್ಪಿರೇಟರಿ ಅಂತ ಹೇಳ್ತೀವಿ. ಟ್ರೇಕಿಯಾ ಅಂದರೆ ವಿಂಡ್ ಪೈಪ್. ಓಕೆ. ಸೊ ಅದ್ರ ಮೇಲ್ಗಡೆ ಬರೋದೆಲ್ಲ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಅದು ಸೈನೋಸೈಟಿಸ್ ಆಗಿರ್ಬೋದು, ಟಾನ್ಸಿಲೈಟಿಸ್ ಆಗಿರ್ಬೋದು, ಅಥವಾ ಫ್ಯಾರಿಂಜೈಟಿಸ್ ಆಗಿರ್ಬೋದು, ಇಯರ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಸೊ ಎನಿ ಇನ್ಫೆಕ್ಷನ್ ಅಬೌವ್ ದಟ್ ಇಸ್ ಕಾಲ್ಡ್ ಆಸ್ ಅಪ್ಪರ್ ರೆಸ್ಪಿರೇಟರಿ. ಇದರಿಂದ ಇಟ್ ಮೇ ಪ್ರೋಗ್ರೆಸ್ ಟು ದಿ ಲೋವರ್ ರೆಸ್ಪಿರೇಟರಿ ಟ್ಯಾಕ್ಸ್, ಅಂದರೆ ಬ್ರಾಂಕಸ್ ಅಗೇನ್ ದಟ್ ಈಸ್ ದಿ ವಿಂಡ್ ಪೈಪ್ ಕಂಟಿನ್ಯೂಯೇಷನ್, ಲಂಗ್ಸ್ ಒಳಗಡೆ ಹೋಗೋದು. ಸೊ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ನ್ಯೂಮೋನಿಯಾ ಇಸ್ ಇನ್ ಟು ದಿ ಲಂಗ್ಸ್ ಒಳಗಡೆ ಈಗ ಸೆಪರೇಟ್ ಆಗಿ ಟ್ರೀ ಬ್ರಾಂಚಿಂಗ್ ತರ ಹೋಗುತ್ತೆ. ಸೊ ಸೊ ಈಗ ಎಕ್ಸ್ರೇಲಿ ನೀವು ನೋಡಿರ್ಬೋದು. ಸೊ ಇದು ಬ್ಲ್ಯಾಕ್ ಏರಿಯಾ ಲಂಗ್ಸ್ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಹಾರ್ಟ್ ಇರುತ್ತೆ. ಸೊ ಹಾರ್ಟಿಗೆ ಈ ಕಡೆ ಆ ಕಡೆ ಇರೋದು ಲಂಗ್ಸ್. ಸೊ ಆ ಲಂಗ್ಸ್ ಒಳಗಡೆ ಇನ್ಫೆಕ್ಷನ್ ಹೋದಾಗ ದೆನ್ ಇಟ್ ಇಸ್ ಕಾಲ್ಡ್ ನ್ಯೂಮೋನಿಯಾ. ಅದು ಲಂಗ್ಸಲ್ಲೂ 3 ಪಾರ್ಟ್ ಇರುತ್ತೆ, ಲೆಫ್ಟ್ ಸೈಡು ರೈಟ್ ಸೈಡ್ ಅಂತಲೂ ಇರುತ್ತೆ. ಅದರಲ್ಲಿ ಈ ಕಡೆ 2 ಪಾರ್ಟು, ಈ ಕಡೆ 3 ಪಾರ್ಟ್ ಇರುತ್ತೆ. ಸೊ ಅದರಲ್ಲಿ ಒಂದೊಂದೇ ಲೋಬ್ ಎಫೆಕ್ಟ್ ಆಗೋದು ಇರುತ್ತೆ. ಸೊ ಅದನ್ನು ಲೋಬಾರ್ ನ್ಯೂಮೋನಿಯಾ ಅಂತಲೂ ಹೇಳ್ತೀವಿ. ಸೊ ಇವೆಲ್ಲ ಆಗೋದಕ್ಕೆ ನಮ್ಮ ಇದು ಇಮ್ಯುನಿಟಿ ತುಂಬ ಕಡಿಮೆ ಇತ್ತು ಅಂದಾಗ ಆಗುತ್ತೆ. ಮಕ್ಕಳಲ್ಲಿ ಯೂಶಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಸೊ ಅದರಿಂದ ದೇ ಆರ್ ವೆರಿ ವೆಲ್ ಎಕ್ಸ್ಪೋಸ್ ಟು ದೀಸ್ ಇನ್ಫೆಕ್ಷನ್ಸ್. ಸೊ ಕಮ್ಯುನಿಟಿ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು, ಬೇರೆ ಮಕ್ಕಳಿಗೆ ಕೆಮ್ಮಿರುತ್ತೆ. ಸೊ ಆ ಕೆಮ್ಮಿಂದ ಇವ್ರಿಗೂ ಬರುತ್ತೆ. ಸೊ ಯೂಶಲಿ ಸ್ಪ್ರೆಡ್ ಆಗೋದು ವೈರಲ್ ಇನ್ಫೆಕ್ಷನ್ಸ್. ಕೆಮ್ಮಿದಾಗ ಅದು ವಾಟ್ ದೇ ಬ್ರಿಂಗ್ ಔಟ್ ದ ಸಲೈವಾ, ಇಟ್ಸ್ ಡ್ರಾಪ್ಲೆಟ್ ಇನ್ಫೆಕ್ಷನ್. ಸೊ ಈಗ ಅದು ಮಾತಾಡುವಾಗ್ಲೂ ಆಚೆ ಬರುತ್ತೆ. ಸೊ ಅದು ಅಲ್ಲಿ ಇಲ್ಲಿ ಬಿದ್ದಾಗ ಅದನ್ನು ಮುಟ್ಟಿ ಅದೇ ಕೈಯಲ್ಲಿ ಬಾಯೆಲ್ಲ ಮುಟ್ಕೊಳ್ತಾರೆ.
ಸೊ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ದಿಸ್ ಇಸ್ ಹೌ ಚಿಲ್ಡ್ರನ್ ಗೆಟ್ ಯೂಶ್ವಲಿ. ಸೊ ಈಗ ನಾವು ಕೆಮ್ಮಿದಾಗ ಇಟ್ ಕ್ಯಾನ್ ಗೋ ಅಪ್ ಟು 9 meters ಅಂತ ಹೇಳ್ತೀವಿ ದ ಸ್ಪೂಟಮ್. ಸೊ ಅದರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ AC ರೂಮ್ ಇತ್ತು ಅಂತಂದರೆ ತುಂಬ ಈಸಿ ಸ್ಪ್ರೆಡ್ ಆಗೋದು. ಓಕೆ. ಸೊ ಫ್ರೆಶ್ ಏರ್ ಸರ್ಕ್ಯುಲೇಷನ್ ಇರಬೇಕು ಯಾವಾಗಲೂ. ಸೊ ಆವಾಗ ಜರ್ಮ್ಸು ಆಚೆ ಹೋಗುತ್ತೆ, ಫ್ರೆಶ್ ಏರ್ ಬರುತ್ತೆ. ಸೊ AC ಫಾರ್ ಎಕ್ಸಾಂಪಲ್ ಈಗ ಒಬ್ರಿಗೆ ಬಂತು ಅಂತಂದರೆ ಇಡೀ ಆಫೀಸಲ್ಲಾಗಲಿ ಈ ಮನೆಯಲ್ಲಾಗಲಿ ಎಲ್ಲರಿಗೂ ಬರೋ ಚಾನ್ಸ್ ಇರುತ್ತೆ. ಸ್ಪ್ರೆಡ್ ಆಗುತ್ತೆ. ಅದು ಇಮ್ಯುನಿಟಿ ಕಡಿಮೆ ಇದ್ದರೆ ಸೊ ಸೀರಿಯಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಇಮ್ಯುನಿಟಿ ಕಡಿಮೆ ಇತ್ತು ಅಂದರೆ ಈಗ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ದಾಗ ಅದರಿಂದನೇ ಕಡಿಮೆ ಆಗೋಗುತ್ತೆ. ಸೊ ನ್ಯೂಮೋನಿಯಾ ಆಗೋ ಚಾನ್ಸ್ ಇರೋದಿಲ್ಲ. ಓಕೆ. ಸೊ ಈ ಥರ ಮೇನ್ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಏನು ನಿಮೋನಿಯಲ್ಲಿ ಮೇನ್ ಸಿಂಪ್ಟಮ್ಸ್ ಅಂದರೆ ಕಾಫ್, ದೆನ್ ಬ್ರೀದಿಂಗ್, ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ಈಗ ಎಳೆ ಮಕ್ಕಳು ಲೆಸ್ ದೆನ್ 3 months ಮಕ್ಕಳಿಗೆ more than 50 breaths per minute. ಸೊ ನಮ್ಮ ನಾರ್ಮಲ್ ರೆಸ್ಪಿರೇಷನ್ ಇನ್ ದಿ ಸಚ್ ಬೇಬೀಸ್ ಇಸ್ ಅಪ್ ಟು 40 breaths per minute ಇಸ್ ನಾರ್ಮಲ್. ಸೊ ಇಂಥ ಮಕ್ಕಳಲ್ಲಿ 50 ಮೇಲೆ ಹೋಯ್ತು ಅಂತಂದರೆ ಅದನ್ನು ಟ್ಯಾಕಿಪ್ನಿಯಾ ಅಂತ ಹೇಳ್ತೀವಿ. ಸೊ ಅದೇನು ಅಂತಂದರೆ ಫಾಸ್ಟ್ ಬ್ರೀದಿಂಗ್. ಫಾಸ್ಟ್ ಬ್ರೀದಿಂಗ್ ಇದ್ದರೆ ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಸಮ್ ಪ್ರಾಬ್ಲಮ್ ಇಸ್ ದೇರ್. 1 year ತನಕ ಮಕ್ಕಳಿಗೆ ಅಪ್ ಟು 40 breaths per minute ಇತ್ತು ಅಂತಂದರೆ ಅವಾಗ್ಲೂ ದಟ್ ಇಸ್ ಕಾಲ್ಡ್ ಫಾಸ್ಟ್ ಬ್ರೀದಿಂಗ್. ಸೊ ಆಮೇಲೆ 5 years to 10 years ಮಕ್ಕಳಿಗೆ more than 30 breaths per minute ಇತ್ತು ಅಂತಂದರೆ ಅದನ್ನು ನ್ಯೂಮೋನಿಯಾ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಳೆ ಮಕ್ಕಳಲ್ಲಿ 1 month-ಇಂದ 6 months ತನಕ ಹೇಳಿದ್ನಲ್ಲ, ಸೊ ಅಂಥ ಮಕ್ಕಳಲ್ಲಿ ಬ್ರಾಂಕ್ಯೋಲೈಟಿಸ್ ಅಂತ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ಬೇಸಿಕಲಿ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ವೈರಲ್ ನಿಮೋನಿಯಾಸಿಗೆ ಆ್ಯಂಟಿಬಯೋಟಿಕ್ ಬೇಕಾಗೋದಿಲ್ಲ. ಸೊ ಇಂಥ ಮಕ್ಕಳಿಗೆ ಮೇನ್ ಥೆರಪಿ ಆಕ್ಸಿಜನ್ ಥೆರಪಿ ಕೊಡ್ತೀವಿ. ಸೊ ಆ ಸೆಕ್ರಿಷನ್ಸ್ ಜಾಸ್ತಿಯಾಗಿ ಲಂಗ್ಸಲ್ಲಿ ಬ್ರೀದಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಬ್ರೀತ್ ಜಾಸ್ತಿ ಮಾಡ್ತೀವಿ. ಸೊ ಹೇಗೆ ಅಂತಂದರೆ ಈಗ ನಾವು ಒಂದು ಮ್ಯಾರಥಾನ್ ಓಡಿ ಬಂದರೆ ಎಷ್ಟು ಬ್ರೀದ್ ಮಾಡ್ತಿರ್ತೀವಿ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ಮಗುಗೆ ಬ್ರೀದಿಂಗ್ ಫೇಲ್ಯೂರ್ ಆಗ್ಬೋದು, ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಇಂಥ ಮಕ್ಕಳು ಡೇಂಜರಲ್ಲಿರ್ತಾರೆ, ಇಂಥ ಮಕ್ಕಳಿಗೆ ಅಡ್ಮಿಷನ್ ಬೇಕಾಗುತ್ತೆ. ಸೊ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಇದೇ ಥರ ಬ್ರೀದಿಂಗ್ ಜಾಸ್ತಿ ಇದ್ದಾಗ ಇಫ್ ದೇ ಆರ್ ಏಬಲ್ ಟು ಈಟ್ ದೆನ್ ಇಟ್ಸ್ ನೋ ಇಶ್ಯೂ. ಬಟ್ ಅವ್ರು ತಿನ್ನೋಕ್ಕಾಗೋದಿಲ್ಲ, ಬ್ರೀದಿಂಗ್ ಮತ್ತೆ ಜಾಸ್ತಿ ಆಗ್ತಾನೆ ಇದ್ದಾಗ ಸೊ ಯೂಶಲಿ ನಿಮೋನಿಯಾ ಅಂತಂದರೆ ಅಡ್ಮಿಷನ್ ಬೇಕಾಗುತ್ತೆ. ಕಾಮನ್ ಆಗಿ ಬೇಕೇ ಬೇಕು. ಸೊ ಎಳೆ ಮಕ್ಕಳನ್ನಂತೂ ಬೇಕೇ ಬೇಕು. ಅಂದರೆ ಮನೇಲಿ ಇದ್ಕೊಂಡು ನಾನು ಕ್ಲಿನಿಕ್ಕಿಗೆ ಹೋಗಿ ಬಂದು ಟ್ರೀಟ್ ಮಾಡಿಸ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಅದು ಇನಿಷಿಯಲಿ ಹೇಳ್ದಂಗೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಓರಲ್ ಆಂಟಿಬಯೋಟಿಕ್ ಕೊಟ್ಟಿರ್ತೀವಿ ಸಮ್ಟೈಮ್ಸ್. ಸೊ ಯೂಶಲಿ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತಂದರೆ ವೈರಲ್ಲೇ ಇರುತ್ತೆ. ವೈರಲ್ ಇರೋದ್ರಿಂದ ಯೂಶಲಿ ನಾವು ಪ್ರಿಸ್ಕ್ರೈಬ್ ಮಾಡಲ್ಲ ಆಂಟಿಬಯೋಟಿಕ್. ಈಗ ಅದು ಕಡಿಮೆನೇ ಆಗಿಲ್ಲ 3-4 days ಅಂದರೆ ವಿ ಕ್ಯಾನ್ ಡೂ ಅನ್ ಎಕ್ಸ್ರೇ, ಬ್ಲಡ್ ಟೆಸ್ಟ್ ಮಾಡ್ಬೋದು, ಏನು ಬೇಕು, ಬ್ಲಡ್ ಕೌಂಟ್ಸ್ ಬೇಕು, ಇನ್ಫೆಕ್ಷನ್ ಮಾರ್ಕರ್ಸ್, ಸೊ CRP ಅಂತ ಹೇಳ್ತೀವಿ, ಪ್ರೋಕ್ಯಾಲ್ಸಿಟೋನಿನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡೋದಿರುತ್ತೆ. ಅದೆಲ್ಲ ಮಾಡಿ ಅಸೆಸ್ ಮಾಡಿ ನೋಡಿಕೊಂಡು ಓರಲ್ ಆಂಟಿಬಯೋಟಿಕ್ಸ್ ಹಾಕ್ತೀವಿ. ಬಟ್ ಅದರಲ್ಲೂ ಕಡಿಮೆ ಆಗಿಲ್ಲ ಅಂದಾಗ, ಮುಂದೆ ಪ್ರೋಗ್ರೆಸ್ ಆಗ್ತಿತ್ತು, ಬ್ರೀದಿಂಗ್ ಇನ್ನೂ ಹಾಗೆ ಆಗ್ತಿತ್ತು ಅಂದಾಗ ನೆಕ್ಸ್ಟ್ ಸ್ಟೆಪ್ ಇಸ್ ಅಡ್ಮಿಷನ್ ದೊಡ್ಡ ಮಕ್ಕಳಲ್ಲಿ. ಓಕೆ. ಹಾಗಿದ್ರೆ ಈಗ ಮೇಜರ್ ಸಿಂಪ್ಟಮ್ಸ್ ಅಂತ ನೋಡಿದಾಗ ಮಗುವಿಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ, ಅದರ ಜೊತೆಗೆ ಕೆಮ್ಮು ಇದ್ದೇ ಇರುತ್ತೆ ಅಂತ. ಕೆಮ್ಮು ಇಸ್ ದ ಮೇನ್ ಸಿಂಪ್ಟಮ್. ಸೊ ಇನಿಷಿಯಲಿ ಕಫ ಬರುತ್ತಾ ಅವರಿಗೆ? ನಿಮೋನಿಯಾ ಅಲ್ಲಿ ಹೇಗಾಗುತ್ತೆ ಅಂತಂದರೆ, ನಿಮೋನಿಯಾ ಅಂತಂದರೆ ಬೇಸಿಕಲಿ ಹೇಳಿದ್ನಲ್ಲ ನೀರು ತುಂಬಿಕೊಂಡಿರುತ್ತೆ. ಬಟ್ ಏನಂದರೆ ಅದು ಅಂಟ್ಕೊಂಡಿರುತ್ತೆ ಒಳಗೆ. ಸೊ ಕಫ ಎಲ್ಲರಿಗೂ ಬರೋದಿಲ್ಲ. ಕಫ ಬರಬೇಕು ಅಂತಂದರೆ ಈಗ ಆಂಟಿಬಯೋಟಿಕ್ ಕೊಟ್ಟ ಮೇಲೆ ಕೆಮ್ಮು ಜಾಸ್ತಿನೂ ಆಗ್ಬೋದು. ಅವಾಗ ಏನು ಅಂತಂದರೆ ಬಾಡಿ ಇಸ್ ಥ್ರೋಯಿಂಗ್ ಇಟ್ ಔಟ್. ಸೊ ಅವಾಗ ಕಫ ಬರುತ್ತೆ. ಸೊ ಡ್ರೈ ಕಾಫ್, ವೆಟ್ ಕಾಫ್ ಅಂತ ಹೇಳ್ತೀವಿ. ಸೊ ಡ್ರೈ ಕಾಫ್ ಅಂದರೆ ಕಫ ಬರೋದಿಲ್ಲ, ಬರೀ ಕೆಮ್ಮಿರುತ್ತೆ, ಚೆಸ್ಟ್ ಪೈನ್ ಕೂಡ ಇರುತ್ತೆ. ನಿಮೋನಿಯಾ ಇದ್ರೆ ಯೂಶಲಿ ಚೆಸ್ಟ್ ಪೈನ್ ಅಂತಾನೂ ಹೇಳ್ತಾರೆ ಮಕ್ಕಳು. ಸೊ ಅವಾಗ ನಾವು ವಿ ಹ್ಯಾವ್ ಟು ಗೆಟ್ ವರಿಡ್. ಇಲ್ಲ ವೆಟ್ ಕಾಫ್ ಅಂತಂದರೆ ಕಫ ಆಚೆ ಬರ್ತಾ ಇದೆ, ಸೊ ವಿ ಹ್ಯಾವ್ ಟು ಹೆಲ್ಪ್ ದ ಬೇಬಿ ಸೊ ಇನ್ ಬ್ರಿಂಗಿಂಗ್ ಇಟ್ ಔಟ್. ಸೊ ಇಂಥ ಟೈಮಲ್ಲಿ ಸಮ್ಟೈಮ್ಸ್ ಆ ಕಫ ಆಚೆ ಬರುವಾಗ ಮತ್ತೆ ಆಸ್ಪಿರೇಷನ್ ಆಗ್ಬೋದು. ಕೆಮ್ಮಿ ಮಕ್ಕಳಿಗೆ ಏನಾಗುತ್ತೆ, ವಾಮಿಟ್ ಕೂಡ ಆಗುತ್ತೆ. ಸೊ ಇಂಥ ಮಕ್ಕಳಿಗೆ ನಾವು ಅಡ್ಮಿಷನ್ ಮಾಡೋದು ಬೆಟರ್ ಅಂತ. ಓಕೆ. ಇನ್ನು ಕೆಲವು ಮಕ್ಕಳಿಗೆ ಹೇಗಾಗುತ್ತೆ ಅಂದರೆ ಮಲ್ಗಿರುವಂಥ ಟೈಮಲ್ಲಿ ಅವ್ರದ್ದು ಬ್ರೀದಿಂಗ್ ಸೌಂಡ್ ನಮಗೆ ಕೇಳಿಸೋ ಅಂಥದ್ದು, ಅಥವಾ ಏನೋ ಒಂದು ಕ್ವಿನ್ ಸೌಂಡ್ ಕೇಳ್ತಾ ಇದೆ ಅಂತ ಪೇರೆಂಟ್ಸ್ ಅಬ್ಸರ್ವ್ ಮಾಡೋದನ್ನು ನಾವು ಕೇಳಿರ್ತೀವಿ. ಲೈಕ್ ಅದು ಯಾಕೆ ಆ ಥರ ಆಗೋ ಅಂಥದ್ದು? ಕೆಲವ್ರು ಹೇಳ್ತಾರೆ ಎದೆಯಲ್ಲಿ ಕಫ ಕಟ್ಟಿದೆ ಅಂತ, ಹಾಗಂದ್ರೆ ಏನು ಅಂತ ಡಾಕ್ಟರ್? ಅದೇ ನಿಮೋನಿಯಾ ಅಂತ ಹೇಳ್ದಂಗೆ ಸೊ ಕಫ ಇದ್ದೇ ಇರುತ್ತೆ. ಸೊ ಅವಾಗ ಸೌಂಡ್ ಇದ್ದೇ ಇರುತ್ತೆ. ನಾವೀಗ ಚೆಸ್ಟ್ಗೆ ಆಸ್ಕಲ್ಟೇಟ್ ಮಾಡ್ತೀವಿ ಸ್ಟೆಥೋಸ್ಕೋಪ್ ಹಾಕಿ. ಸೊ ಅದು ಚೆಕ್ ಮಾಡಿದಾಗ ಸೌಂಡ್ಸ್ ಬರೋದು ಈಗ ರೆಪಿಟೇಷನ್ಸ್ ಅಂತ ಹೇಳ್ತೀವಿ. ಅದು ಕರ್ ಅಂತ ಸೌಂಡ್ ಕೇಳುತ್ತೆ. ಸ್ವಲ್ಪ ವೀಸಿಂಗ್ ಅಂತ ಗೊತ್ತಿದೆ ನಿಮಗೆ. ವೀಸಿಂಗ್ ಅಂದರೆ ಆಸ್ತಮಾಲ್ ಆಗೋದು ಯೂಶಲಿ. ಸೊ ಆಸ್ತಮಾಲ್ ಏನಾಗುತ್ತೆ, ಹೊಯ್ 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 ಅಂತ ಸೌಂಡ್ ಬರುತ್ತೆ, ಅದೊಂದು ಸೌಂಡು. ಆಮೇಲೆ ಇನ್ನೊಂದು ಸ್ಟ್ರೈಡರ್ ಅಂತ ಬರುತ್ತೆ. ಸೊ ನಮ್ಮ ಬ್ರೀದಿಂಗ್ ಪೈಪ್ ಇರುತ್ತಲ್ಲ, ಅದು ಸ್ವಲ್ಪ ಸಾಫ್ಟ್ ಇತ್ತು ಅಂದರೆ ಅದು ಸ್ಟ್ರೈಡರ್ ಅಂತ ಬರುತ್ತೆ. ಓಕೆ. ಆ್ಯಂಡ್ ಎಳೆ ಮಕ್ಕಳು, ಫಾರ್ ಎಕ್ಸಾಂಪಲ್ ನ್ಯೂ ಬಾರ್ನ್ ಬೇಬೀಸ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾವಲ್ಲ,
ಅಂಥ ಮಕ್ಕಳದು ಸೊ ಬ್ರೀದಿಂಗ್ ಪೈಪು ಚಿಕ್ಕದಿರುತ್ತೆ, ಬಟ್ ಮಕ್ಕಳು ಸ್ವಾಲೋ ಮಾಡಲ್ಲ ಎವ್ರಿ ಟೈಮ್. ಮಿಲ್ಕ್ ಕುಡಿದಾಗ ಅದಲ್ಲೇ ಗಂಟ್ಲಲ್ಲೇ ಇಟ್ಕೊಂಡಿರ್ತಾರೆ. ಸೊ ಆವಾಗ ಬ್ರೀದಿಂಗ್ ಸೌಂಡ್ ಬರುತ್ತೆ. ಸೊ ಈ ಥರ ಎಲ್ಲ ಸೌಂಡ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ವೀಸಿಂಗ್ ಏನಾದರೂ ಇತ್ತು, ಈ ಥರ ಸೌಂಡ್ ಬರ್ತಾ ಇತ್ತು, ಮದರ್ ಇಸ್ ವರಿಡ್ ಅಂತಂದರೆ ಬೆಟರ್ ಟು ಸೀಕ್ ಮೆಡಿಕಲ್ ಹೆಲ್ಪ್ ಆ ಟೈಮಲ್ಲಿ. ಸೊ ಇಟ್ ಮೈಟ್ ಬಿ ಎನಿ ಆಫ್ ದೀಸ್, ನಿಮೋನಿಯಾ ಆಗಿರ್ಬೋದು, ಬ್ರಾಂಕ್ಯುಲೈಟಿಸ್ ಆಗಿರ್ಬೋದು. ಜೊತೆಯಲ್ಲಿ ಅಕಂಪನಿಂಗ್ ಫೀವರ್ ಇರಬೇಕು. ಫೀವರ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅದು ನಿಮೋನಿಯಾ ಇದೆ ಅಂತ ನಮಗೆ ಇಟ್ ಸಜೆಸ್ಟ್ಸ್. ಓಕೆ. ಸೊ ಜ್ವರ ಇರುತ್ತೆ ಮೇಜರ್ ಆಗಿ, ಜ್ವರದ ಜೊತೆಗೆ ಉಸಿರಾಟದ ತೊಂದರೆ ಇರುತ್ತೆ, ಚೆಸ್ಟ್ ಪೇನ್ ಇರುತ್ತೆ, ಕೆಮ್ಮಿರುತ್ತೆ ಅಂತ. ಓಕೆ. ಯಾಕಂತ ಹೇಳಿದ್ರೆ ಈಗ ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ಬಟ್ ದೊಡ್ಡವರಿಗಾದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, ನಮ್ಮ ಪೇರೆಂಟ್ಸ್ ಹತ್ರ ಹೇಳ್ಬೋದು ನಮ್ಗೆ ಈ ಥರ ಆಗಿದೆ ಅಂತ ಅಂದ್ಕೋಬೋದು ಅಥವಾ ಅಸಂಪ್ಷನ್ ಮಾಡ್ಬೋದು. ಬಟ್ ಪಾಪ ಮಕ್ಕಳಲ್ಲಿ ಆ ಥರ ಸಾಧ್ಯ ಆಗೋದಿಲ್ಲ. ಸೊ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕಾಗತ್ತೆ ಈ ಎಲ್ಲ ಸಿಂಪ್ಟಮ್ಸ್ಗಳಿದ್ದಾವೆ ಅಂತ. ಡೆಫಿನೆಟ್ಲಿ. ಓಕೆ. ಹಾಗಿದ್ರೆ ಈಗ ನಿಮೋನಿಯಾ ಇತ್ತು ಅಂತ ಒಂದು ಯಾರೋ ಪೇಷಂಟ್ಗಳು ಬಂದಾಗ ಅಥವಾ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊ ಬಂದಾಗ ನೀವು ಹೇಳಿದ್ರಿ ಹಾಸ್ಪಿಟ್ಲಲ್ಲಿ ಅದು ಅಡ್ಮಿಷನ್ ಮಾಡಲೇಬೇಕಾಗುತ್ತೆ ಅಂತ. ಇನಿಷಿಯಲಿ ಟೆಸ್ಟ್ ಏನಾದರೂ ಮಾಡ್ತೀರಾ ಅದಕ್ಕೆ, ಅಥವಾ ಸಿಂಪ್ಟಮ್ಸ್ ಅಥವಾ ಆ ಮಗುವಿನ ಹಿಸ್ಟ್ರಿಯನ್ನು ತಿಳ್ಕೊಂಡು ಇದು ನಿಮೋನಿಯಾ ಆಗಿರ್ಬೋದು ಅಂತ ಡೈರೆಕ್ಟ್ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಹೇಗೆ ಅಂತ? ಡೈರೆಕ್ಟಾಗಿ ನಿಮೋನಿಯಾ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನಾವು ಹಿಸ್ಟ್ರಿ ತೊಗೊಂಡಾಗ ಯೂಶ್ವಲಿ ಕೆಮ್ಮು ಒಂದು ವಾರದಿಂದ ಇದೆ ಅಂತ ಹೇಳ್ತಾರೆ. ಸೊ ಒಂದು ವಾರದಿಂದ ಕೆಮ್ಮಿದೆ, ಚೆಸ್ಟ್ ಪೇನ್ ಇದೆ, ಆಮೇಲೆ ಕಫ ಬರ್ತಿಲ್ಲ, ಬರೀ ಕೆಮ್ಮು ಮತ್ತು ಚೆಸ್ಟ್ ಪೇಯ್ನ್ ಅಂದಾಗ ಎಲ್ಲಿ ಬರ್ತಾ ಇದೆ ನಾವು ಎಕ್ಸಾಮಿನ್ ಮಾಡ್ತೀವಲ್ಲ, ಸಿಂಪ್ಟಮ್ಸ್ ಕೇಳಿದ್ಮೇಲೆ ವಿ ಡೂ ಎಕ್ಸಾಮಿನ್. ಸೊ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಸೊ ಯೂಶಲಿ ಈಗ ಲೋಬಾರ್ ನಿಮೋನಿಯಾ ಅಂತ ಹೇಳಿದೆ. ಸೊ ಒನ್ ಪಾರ್ಟ್ ಆಫ್ ದ ಲಂಗ್ ಮಾತ್ರ ಆಗಿತ್ತು ಅಂದರೆ ಅವಾಗ ಏನಾಗುತ್ತೆ, ಅಲ್ಲಿ ಚೆಸ್ಟ್ ಬ್ರೆತ್ ಸೌಂಡ್ಸ್ ಕಡಿಮೆ ಇರುತ್ತೆ. ಸೊ ಚೆಸ್ಟ್ ಇನ್ಫೆಕ್ಷನ್ ಅನ್ನೋದು ಅದನ್ನೇ, ದಟ್ ಇಸ್ ಹೌ ಇಟ್ ಈಸ್ ಕಾಲ್ಡ್ ಜನರಲಿ. ಬಟ್ ಏನು ಅಂತಂದರೆ ಈಗ ಇದೆಲ್ಲ ಇನ್ಫೆಕ್ಷನ್ ಇರುವಾಗ ಮಕ್ಕಳಿಗೆ ಟಾಕ್ಸಿಕ್ ಲುಕ್ ಇರುತ್ತೆ. ಸೊ ಊಟ ಮಾಡಲ್ಲ ಮಕ್ಕಳು, ಗಂಟಲು ನೋವ್ತಾ ಇದೆ ಅಂತ ಹೇಳ್ತಾರೆ ಕೆಲವು ಮಕ್ಕಳು. ಎಳೆ ಮಕ್ಕಳು ಹೇಳಲ್ಲ, ಊಟ ಮಾಡಲ್ಲ, ವಾಂತಿ ಮಾಡ್ತಾ ಇರ್ತಾರೆ. ಬಟ್ ಡಿಹೈಡ್ರೇಷನ್ ಅಗೇನ್ ಇದರಲ್ಲೂ ಆಗುತ್ತೆ. ಇದರಲ್ಲೂ ಆಗುತ್ತೆ. ಎಸ್ ಡೆಫಿನೆಟ್ಲಿ. ಲೈಕ್ ಹೇಗೆ, ಈಗ ಲೂಸ್ ಮೋಷನ್ ಆಯಿತು ಅಂತ ಹೇಳಿದಾಗ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ ಅಂತ ಹೇಳ್ಬೋದು, ಕಾಮನ್ ಅದು. ಬಟ್ ಇದರಲ್ಲಿ ಹೇಗೆ ಅಂತ? ಸೊ ಇದರಲ್ಲಿ ಬ್ರೀದಿಂಗ್ ಜಾಸ್ತಿ ಆಗುತ್ತಲ್ಲ, ಬ್ರೀದಿಂಗ್ ಜಾಸ್ತಿ ಆದಾಗ ಸುಸ್ತಾಗುತ್ತೆ. ಸುಸ್ತಾಗ್ಬಿಟ್ಟು ಮಕ್ಕಳು ಒಂಥರ ಸುಸ್ತಾಗಿ ಮಲ್ಕೊಂಡು ಬಿಡ್ತಾರೆ, ಬ್ರೆತ್ಲೆಸ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಆಕ್ಸಿಜನ್ ಕೊಡಲೇಬೇಕಾಗುತ್ತೆ. ಸೊ ದಿಸ್ ಆಲ್ಸೋ ಕಾಸಸ್ ದಟ್ ಸಿಂಪ್ಟಮ್, ಡಿಹೈಡ್ರೇಷನ್ ಆಗುತ್ತೆ ಅದರಲ್ಲಿ. ಸೊ ಈಗ ನಾವು ಲಂಗ್ಸಲ್ಲಿ ಬ್ರೀದ್ ಮಾಡ್ತಾ ಇರುವಾಗ ಏರ್ ಒಳಗೋದಾಗ ಹ್ಯೂಮಿಡಿಫೈ ಆಗುತ್ತೆ, ಅಂತಂದರೆ ಹೀಟ್ ಆಗಿ ಆಚೆ ಬರುತ್ತೆ, ಜೊತೆಯಲ್ಲಿ ಮಾಯಿಶ್ಚರ್ ಕೂಡ ಬರುತ್ತೆ. ಸೊ ದಟ್ ಈಸ್ ಹೌ ಯು ಆಲ್ಸೋ ಲೂಸ್ ವಾಟರ್ ಫ್ರಮ್ ದ ಬಾಡಿ. ಜೊತೆಯಲ್ಲಿ ಫೀವರ್ ಇದ್ದಾಗ ಮತ್ತೆ ನೀರು ಹೋಗುತ್ತೆ ಬಾಡಿಯಿಂದ. ಸೊ ಅಂಥ ಟೈಮಲ್ಲೂ ಡಿಹೈಡ್ರೇಷನ್ ಆಗೋ ಚಾನ್ಸ್ ಇದೆ. ಓಕೆ. ಸೊ ಹಾಗಿದ್ರೆ ಮಕ್ಕಳಲ್ಲಿ ಡಿಹೈಡ್ರೇಷನ್ ಆಗೋದಕ್ಕೆ ತುಂಬಾ ಕಾರಣಗಳಿದಾವೆ. ಸೊ ಹೆಲ್ತ್ ಇಶ್ಯೂಸ್ ಬಂದಾಗ ಆಗುವಂತ ಚಾನ್ಸಸ್, ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ. ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, ಎಷ್ಟು ದಿನ ಅಡ್ಮಿಟ್ ಮಾಡಬೇಕಾಗತ್ತೆ ಮಕ್ಕಳನ್ನ ಅಂತ? ಅಡ್ಮಿಷನ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್ ಅಗೇನ್, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಈಗ ನಾವು ಅಡ್ಮಿಟ್ ಮಾಡಲೇಬೇಕು, ಮಗು ಓರಲಿ ತೊಗೊಳ್ತಿಲ್ಲ, ದೆನ್ IV ಆ್ಯಂಟಿಬಯೋಟಿಕ್ ಬೇಕು. ಓರಲ್ ಆ್ಯಂಟಿಬಯೋಟಿಕ್ ಕೊಟ್ಟು ಕಡಿಮೆ ಆಗಿಲ್ಲ, ಒಂದು ವಾರ ಕೊಟ್ಟಿದ್ದೀವಿ ಕಡಿಮೆ ಆಗಿಲ್ಲ, ಸೊ ಅವಾಗ IV ಆ್ಯಂಟಿಬಯೋಟಿಕ್ ಕೊಡಲೇಬೇಕು. ಮತ್ತು ನ್ಯೂಟ್ರಿಷನ್, ಮಗು ಏನೂ ತಿಂತಾ ಇಲ್ಲ, ಸೊ ಅವಾಗ IV ನ್ಯೂಟ್ರಿಷನ್ ಕೊಡಲೇಬೇಕಾಗುತ್ತೆ. ಸೊ ಎಳೆ ಮಕ್ಕಳು ಹೇಳ್ದಂಗೆ ಲೆಸ್ ದ್ಯಾನ್ 3 months ಮಕ್ಕಳನ್ನ ನಾವು ಅಡ್ಮಿಟ್ ಮಾಡೇ ಮಾಡ್ತೀವಿ. 1 year ಮಕ್ಕಳು ಅಪ್ ಟು 1 year ಇರ್ತಾರಲ್ಲ ಅಂಥ ಮಕ್ಕಳನ್ನ ಅಸೆಸ್ ಮಾಡ್ತೀವಿ. ಓರಲಿ ತೊಗೊಳ್ತಾ ಇದ್ದಾರೆ, ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಅಡ್ಮಿಷನ್ ಬೇಕಾಗುತ್ತೆ. ಟೆಸ್ಟ್ ಮಾಡ್ತೀವಿ, ಟೆಸ್ಟಲ್ಲಿ ಎಕ್ಸ್ರೇಲೆಲ್ಲ ಓಕೆ ಇತ್ತು ಅಂತಂದರೆ ಏನೂ ಬೇಕಾಗೋದಿಲ್ಲ. ಓರಲ್ ಆ್ಯಂಟಿಬಯೋಟಿಕ್, ಮನೇಲೇ ಕೇರು, ನೆಬುಲೈಸೇಷನ್ ಅಂತ ಕೇಳಿರ್ಬೋದು, ಸ್ಟೀಮ್ ಥರ ಕೊಡ್ತೀವಿ, ಅದು ಮಷೀನ್ ಇರುತ್ತೆ ನೆಬುಲೈಸರ್ ಅಂತ. ಸೊ ಅದರಲ್ಲಿ ಮೆಡಿಸಿನ್ ಹಾಕಿ ಕೊಡೋದು. ಸೊ ಆ ನೆಬುಲೈಸೇಷನ್ ಎಲ್ಲ ಮನೇಲೇ ಮಾಡ್ಕೋಬೋದು. ಸೊ ಮದರ್ ಇಸ್ ವಿಲ್ಲಿಂಗ್ ಟು ಡೂ ದಟ್, ಆ ಥರ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಆದರೂ ಅದ್ರ ಕೊಟ್ಟಿನೂ 1 ವಾರ ಆದಮೇಲೆ ಇನ್ನೂ ಹಾಗೆ ಇತ್ತು ಅಂತಂದರೆ IV ಆ್ಯಂಟಿಬಯೋಟಿಕ್ ಕೊಡಬೇಕಾಗತ್ತೆ. ಸೊ ಅವಾಗ ಅಡ್ಮಿಷನ್ ಬೇಕಾಗುತ್ತೆ. ದೊಡ್ಡ ಮಕ್ಕಳು ಯೂಶಲಿ 5 to 10 years ಮಕ್ಕಳು ರಿಕವರ್ ಆಗಿಬಿಡ್ತಾರೆ. ಬಟ್ ನಾವು ಆವಾಗಲೇ ಹೇಳ್ದಂಗೆ ಕ್ರಾನಿಕ್ ಇಲ್ನೆಸಸ್ ಇದ್ದಾಗ, ಇಮ್ಯುನಿಟಿ ಕಡಿಮೆ ಇದ್ದಾಗ ಇಂಥ ಮಕ್ಕಳಿಗೆ ಅಡ್ಮಿಷನ್ ಮಾಡಲೇಬೇಕಾಗುತ್ತೆ. IV ಆ್ಯಂಟಿಬಯೋಟಿಕ್ ಕೊಡಬೇಕು, IV ಫ್ಲೂಯಿಡ್ ಕೊಡಬೇಕಾಗುತ್ತೆ. ಆ್ಯಂಡ್ ಆಲ್ ದಿ ಅದರ್ ಕೇರ್, ಸಪೋರ್ಟಿವ್ ಕೇರ್, ವಿ ಹ್ಯಾವ್ ಟು ಡೂ ಇಟ್. ಸೊ ಇನ್ಫೆಕ್ಷನ್ ಮಾರ್ಕರ್ಸ್ ಮಾಡ್ತೀವಲ್ಲ, ಸೊ CRP, ಪ್ರೊಕ್ಯಾಲ್ಸಿಟೋನಿನ್ ಅಂತೆಲ್ಲ ಹೇಳಿದ್ವಿ, ಬ್ಲಡ್ ಕೌಂಟ್ಸು, ಸೊ ಇವೆಲ್ಲ ಜಾಸ್ತಿ ಆಗಿರುತ್ತೆ. ಸೊ ಅದನ್ನೆಲ್ಲ ಮಾನಿಟರ್ ಮಾಡಬೇಕು. ಆ್ಯಂಡ್ ಈಗ ಸದ್ಯದ್ರಲ್ಲಿ ಕೋವಿಡ್ ನೋಡಿದ್ದೀವಿ. ಸೊ ಕೋವಿಡ್ ಟೈಮಲ್ಲಿ ಮಕ್ಕಳಿಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ,
ಮಕ್ಕಳು ಅಷ್ಟು ಎಫೆಕ್ಟ್ ಆಗಿರಲಿಲ್ಲ. ಬಟ್ ಫ್ಲೂ ಮತ್ತು RSV ಅಂತ ಇದೆ, ಓಕೆ. ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೀವಿ. ಸೊ ಅದು ಎಳೆ ಮಕ್ಕಳಲ್ಲಿ ತುಂಬ ಪ್ರಾಬ್ಲಮ್ ಮಾಡುತ್ತೆ. ಫ್ಲೂ ಅಲ್ಲೂ ಬೇರೆ ಥರ ಇದ್ದಾವೆ, H1N1, H3N2, H1N1 ಕೇಳಿದೀವಿ. ಹೌದು. ಸೊ ಇಂಥ ವೈರಸಸ್ ಎಲ್ಲ ದೇ ಕಾಸ್ ಮೋರ್ ಪ್ರಾಬ್ಲಮ್ ಇನ್ ದಿ ಕಿಡ್ಸ್. ಸೊ ಇಂಥ ವೈರಸಸ್ಗೆ ವ್ಯಾಕ್ಸಿನ್ ಇದ್ದಾವೆ, ಬ್ಯಾಕ್ಟೀರಿಯಲ್ಲೂ ಇದೆ, ಸೊ ಅದಕ್ಕೂ ವ್ಯಾಕ್ಸಿನ್ಸ್ ಇದ್ದಾವೆ. ಸೊ ದೀಸ್ ಆರ್ ದ ಮೇನ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್. ಅದನ್ನ ಆಮೇಲೆ ಮಾತಾಡೋಣ. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ಜ್ವರ ಕಡಿಮೆ ಆಯಿತು, ಮಗುಗೆ ನಿಮೋನಿಯಾದಿಂದ ಜ್ವರ ಇತ್ತು, ಜ್ವರ ಕಡಿಮೆ ಆಯಿತು, ಆದರೆ ಕೆಮ್ಮು ಇನ್ನೂ ಕಡಿಮೆನೇ ಆಗ್ತಿಲ್ಲ ಡಾಕ್ಟ್ರೆ ಅಂತ ಕೇಸಸ್ಗಳೇನಾದರೂ ಬರುತ್ತೆ? ಲೈಕ್ ಯಾಕಂತ ಹೇಳಿದ್ರೆ ಯೂಶಲಿ ಕೆಮ್ಮು 1-2 ದಿನಕ್ಕೆ ಕಡಿಮೆ ಆಗೋದಿಲ್ಲ. ಸೊ ಮಗುಗೆ ಜ್ವರ ಕಡಿಮೆ ಆಗಿದೆ, ಹಾಗಿದ್ರೂ ಕೂಡ ಕೆಮ್ಮು ಕಡಿಮೆನೇ ಆಗಿಲ್ಲ, ಕಫ ಬರ್ತಾ ಇದೆ ಅದರ ಜೊತೆಗೆ ಅಂತ ಹೇಳಿದ್ರೆ ಮತ್ತೆ ವರಿ ಮಾಡಬೇಕು, ಇಲ್ಲ 1 ವಾರ 2 ವಾರ ತನಕ ಇದು ಇರುತ್ತೆ ಅಂತ ಸುಮ್ಮನೆ ಆಗಬಹುದಾ ಅಂತ? ಇಲ್ಲ, ಇದು ಒಳ್ಳೆ ಕ್ವೆಶನ್ನು. ಸೊ ಎಲ್ಲರೂ ಬರೋದು ಹಾಗೇನೆ, ಕೆಮ್ಮೇ ಕಡಿಮೆ ಆಗ್ತಿಲ್ಲ ಡಾಕ್ಟ್ರೇ, ನನ್ನ ಮಗುಗೆ ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಇನ್ನೂ ಕಫ ಬರ್ತಾ ಇದೆ, ಕೆಮ್ಮಿ ವಾಂತಿ ಮಾಡ್ತಾ ಇದ್ದಾನೆ, ಏನು ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅಂತ. ನೀವು ವಾಂತಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ವಾಂತಿ ಮಾಡ್ತಾ ಇದ್ದಾನೆ ಅಂದರೆ ಕಫ ಆಚೆ ಬರ್ತಾ ಇದೆ, ಒಳ್ಳೆಯದು. ಈಗ ನಿಮೋನಿಯಾ ಅಂದರೆ ಏನು, ಒಳಗಡೆ ಕಟ್ಕೊಂಡಿದೆ ಅಂತ. ಸೊ ಅದೆಲ್ಲ ಸ್ಲೋಲಿ ಆಚೆ ಬರ್ತಾ ಇರುತ್ತೆ. ಆಚೆ ಬಂದ ಮೇಲೆ ಇನ್ನೂ ನಮ್ಮ ಟಿಶ್ಯೂ ಇರುತ್ತಲ್ಲ ಒಳಗಡೆ, ಲಂಗ್ ಟಿಶ್ಯೂ, ಅದರಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಇರ್ತವೆ, ಹಿಸ್ಟಮೀನು ಅದೆಲ್ಲ ಇರ್ತವೆ, ಡೀಟೇಲ್ಸ್ ಬೇಡ ಇಲ್ಲಿ. ಸೊ ಅದೆಲ್ಲ ಸೆಕ್ರೀಟ್ ಮಾಡ್ತಾನೆ ಇರ್ತವೆ ಕಂಟಿನ್ಯೂಸ್ಲಿ. ಸೊ ಅದರಿಂದ ಕಫ ಆಚೆ ಬರ್ತಾ ಇರುತ್ತೆ. ಸೊ ಕಂಪ್ಲೀಟ್ಲಿ ಜರ್ಮ್ಸ್ನ ಆಚೆ ಬಿಸಾಕೋ ತನಕ ನಮ್ಮ ಬಾಡಿ ವಿಲ್ ಹ್ಯಾವ್ ದಟ್ ರೆಸ್ಪಾನ್ಸ್. ಕಾಫ್ ಇಸ್ ದ ರೆಸ್ಪಾನ್ಸ್ ಟು ದಿ ಜರ್ಮ್ಸ್. ಎನಿ ಫಾರಿನ್ ಬಾಡಿ ಇನ್ಸೈಡ್ ಜರ್ಮ್ಸ್ಗೆ, ಅಥವಾ ಫಾರಿನ್ ಬಾಡಿ ಲೈಕ್ ಈಗ ಪೀನಟ್ಸ್ ಆಗಿರ್ಬೋದು, ಚಿಕ್ಕ ಐಟಮ್ ಏನಾದ್ರು ತಿಂದರೆ ಮಕ್ಕಳು ಅಕಸ್ಮಾತ್ ಲಂಗ್ಸ್ ಹೋಯ್ತು ಅಂದರೆ ಕಾಫೇ ಬರೋದಲ್ವ. ಸೊ ಅದನ್ನು ಬಾಡಿ ಆಚೆ ಹಾಕೋ ತನಕ ಕಾಫ್ ಇದ್ದೇ ಇರುತ್ತೆ. ಸೊ ನಾವೆಲ್ಲ ಪೇರೆಂಟ್ಸ್ಗೂ ಅದೇ ಹೇಳೋದು, ಈಗ ನಿಮೋನಿಯಾ ಬಂತು ಅಡ್ಮಿಟ್ ಆಗಿದ್ರು ಮನೆಗೆ ಹೋಗ್ತಾ ಇದ್ದಾರೆ ಅಂದರೆ ಕಾಫ್ ಇವತ್ತೇ ಕಡಿಮೆ ಆಗಲ್ಲ, ಇನ್ನೂ ಇರುತ್ತೆ, ಇನ್ನೂ 1 ವಾರ ಇರುತ್ತೆ. ಸೊ ಸಮ್ಟೈಮ್ಸ್ ಇಟ್ ಮೈಟ್ ಟೇಕ್ಸ್ 2 to 3 weeks ಆಲ್ಸೋ ಕಾಫ್ ಕಂಪ್ಲೀಟ್ಲಿ ಹೋಗೋದಕ್ಕೆ. ಆ್ಯಂಡ್ ಇವಾಗ ಬರ್ತಾ ಇರೋ ಇನ್ಫೆಕ್ಷನ್ಸ್ ಎಲ್ಲ ಬಿಕಾಸ್ ಆಫ್ ದಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ಮನೇಲಿ ಪೇರೆಂಟ್ಸು ಸಮ್ಟೈಮ್ಸ್ ಆ್ಯಂಟಿಬಯೋಟಿಕ್ ಅವರಾಗವರೇ ಶುರು ಮಾಡ್ಕೊಂಡಿರ್ತಾರೆ, ಹಳೇ ಪ್ರಿಸ್ಕ್ರಿಪ್ಷನ್ ತೆಗಿತಾರೆ, ಈ ದುಡ್ಡು ಕೊಟ್ಟಿದ್ರು ಲಾಸ್ಟ್ ಟೈಮ್, ಹಿಂಗೆ ಇತ್ತು ಸಿಂಪ್ಟಮ್. ಬಟ್ ಇದು ತಪ್ಪು. ಯಾವತ್ತೂ ಡಾಕ್ಟರ್ ಕೇಳ್ದಿರಾ ಆ್ಯಂಟಿಬಯೋಟಿಕ್ ಮನೇಲಿ ಸ್ಟಾರ್ಟ್ ಮಾಡ್ಕೋಬಾರ್ದು. ಸೊ ದಟ್ ಈಸ್ ಒನ್ ಮೋರ್ ರೀಸನ್, ಓವರ್ ದ ಕೌಂಟರ್ ಮೆಡಿಸಿನ್ ತಗೋಬಾರ್ದು ಅಂತ. ಅದು ನಮ್ಮ ಇಂಡಿಯಾಲಿ ಏನು ಮಾಡಿ ಅದು ಜಾಸ್ತಿನೇ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಓಕೆ ಓಕೆ, ಸೊ ದಟ್ ಈಸ್ ಹೌ ಇಟ್ ಈಸ್. ಓಕೆ. ಹಾಗಿದ್ರೆ ಡಾಕ್ಟರ್, ನೀವು ಹೇಳಿದ್ರಿ ಇಂಡಿಯಾ, ಈಗಲೇ ಮಾತಾಡ್ತಾ ಹೇಳಿದ್ರಿ ಲೈಕ್ ನಮ್ಮಲ್ಲಿ ಆ ಒಂದು ಓವರ್ ದ ಕೌಂಟರ್ ಮೆಡಿಸಿನ್ ಕೊಡುವಂಥ ಅಭ್ಯಾಸ ಇದ್ದೇ ಇದೆ ಅಂತ. ಯೂಶಲಿ ನಿಮೋನಿಯಾ ಅಂತ ಬಂದಾಗ ಪೇರೆಂಟ್ಸ್ ಎಲ್ಲಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಥವಾ ಎಲ್ಲಿ ತಪ್ಪು ಮಾಡಿಬಿಡ್ತಾರೆ ಅಂತ? ಸೊ ಮೇಜರ್ ಮಿಸ್ಟೇಕ್ಸ್ ಏನಾದರೂ ಆಗುತ್ತಾ? OPDಯಲ್ಲಿ ಈ ಥರದ್ದು ಯಾವ್ದಾದ್ರು ಕೇಸಸ್ಗಳನ್ನ ನೋಡ್ತೀರಾ ನೀವು ಹೇಗೆ ಅಂತ? ಏನು ಮೇಜರ್ ಮಿಸ್ಟೇಕ್ಸ್ ಅಂತಂದರೆ ಅವರು ಮೆಡಿಕಲ್ ಹೆಲ್ಪ್ ಬೇಗ ಟೈಮಿಗೆ ತೊಗೊಳ್ಳಲ್ಲ ಅಷ್ಟೇ. ಏನು ಬಿಡು ಕಡಿಮೆ ಆಗುತ್ತೆ, ಕಾಫ್ ಸಿರಪ್ ಕೊಡೋಣ, ಇಲ್ಲ ಇವರು ಮೆಡಿಕಲ್ ಸ್ಟೋರಿಂದ ತೊಗೊಂಬರ್ತೀವಿ, ಈ ಮೆಡಿಸಿನ್ ಹಾಕೋಣ, ಹಳೆ ಪ್ರಿಸ್ಕ್ರಿಪ್ಷನ್ ನೋಡಿ ಇದರಿಂದ ಹಾಕೋಣ, ಇಂಥದ್ದೇ ಮೇನ್ಲಿ ಆಗೋದು. ಅದರ್ವೈಸ್ ಪೇರೆಂಟ್ಸ್ ಆರ್ ಆಲ್ ವೆರಿ ರೆಸ್ಪಾನ್ಸಿಬಲ್ ಪೀಪಲ್. ಬಂದೇ ಬರ್ತಾರೆ, ಡೆಫಿನೆಟ್ಲಿ ದೇ ಸೀಕ್ ಹೆಲ್ಪ್. ಎಲ್ಲೋ ಒಬ್ಬರು ಇಬ್ಬರು ಈ ಥರ ಮಾಡ್ಬೋದು ಅಷ್ಟೇ. ಬಟ್ ಐಡಿಯಲಿ ಬೆಟರ್ ಟು ಸೀಕ್ ಸಮ್ ಮೆಡಿಕಲ್ ಹೆಲ್ಪ್. ಈಗ ಎಲ್ಲ ಫ್ಯಾಮಿಲೀಸಲ್ಲೂ ಒಬ್ಬರು ಡಾಕ್ಟರ್ ಇದ್ದೇ ಇರ್ತಾರೆ, ಯಾರಿಗಾದ್ರೂ ಒಬ್ಬರು ಒಂದು ಮಾತು ಕೇಳಿಕೊಂಡು ದೆನ್ ಯು ಕ್ಯಾನ್ ಗೋ ಹೆಡ್ ಆ ಥರ. ಓಕೆ ಓಕೆ. ಈಗ ನಿಮೋನಿಯಾ ಬಂತು ಅಂತ ಹೇಳಿದ್ರೆ ಆ ಮಗುವಿನ ಲಂಗ್ಸ್ ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೋಬೇಕಾ? ಯಾಕಂತ ಹೇಳಿದ್ರೆ ನೀವು ಹೇಳಿದ್ರೆ ಮೇಜರ್ಲಿ ಇದು ಲಂಗ್ಸಿಗೆ ಸಂಬಂಧಪಟ್ಟಿರುವಂಥ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಹೆಲ್ತ್ ಕಂಡೀಷನ್ ಅಂತ ಹೇಳ್ಬೋದು. ಸಣ್ಣ ವಯಸ್ಸಲ್ಲಿ ಮಗುಗೆ ನಿಮೋನಿಯಾ ಬಂತು ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಆ ಮಗುಗೆ ಆಸ್ತಮಾ ಅಥವಾ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಆ ಮಗುವಿನ ಲಂಗ್ಸ್ ಡ್ಯಾಮೇಜ್ ಆಗಿದೆ ಅಂತ ಆ ಥರ ಭಯ ಪಡಬೇಕಾ ಹೇಗೆ ಅಂತ? ಇಲ್ಲ, ಅದೇ ನಾನು ಹೇಳ್ದಂಗೆ ಈಗ ಕ್ರಾನಿಕ್ ಇಲ್ನೆಸ್ ಇದ್ದಾಗ ಅಂಥ ಟೈಮಲ್ಲಿ ಲಂಗ್ಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಈಗ ಟ್ರೀಟ್ ಮಾಡ್ತಾ ಇರೋದು ರಿಕವರ್ ಆಗ್ತಾ ಇದೆ ಅಂತಂದರೆ ಯೂಶ್ವಲಿ ಎಂಥ ಡ್ಯಾಮೇಜು ಆಗೋದಿಲ್ಲ. ಸೊ ಕಾಫ್ ಇರ್ಬೋದು, 2 to 3 weeks ಇರ್ಬೋದು, ಬರುತ್ತೆ ಹೋಗುತ್ತೆ. ಬಟ್ ನಿಮೋನಿಯಾಯಿಂದ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ತುಂಬ ಕಡಿಮೆ. ಬಟ್ ಏನು ಅಂದರೆ ಇಮ್ಯುನಿಟಿ ಇಲ್ದಿರಾ ಅಥವಾ ಟೈಮಿಗೆ ತಕ್ಕಂಗೆ ಬಂದು ಕೇರ್ ತಗೊಳ್ದಿರಾ ಇದ್ದಾಗ ದೆನ್ ದೇರ್ ಆರ್ ಪ್ರಾಬ್ಲಮ್ಸ್. ಈಗ ಟ್ಯೂಬರ್ಕ್ಯುಲೋಸಿಸ್ ಆಯಿತು ಅಂದರೆ ಟೈಮಿಗೆ ತಕ್ಕಂಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ದೆನ್ ಇಟ್ ವಿಲ್ ಸ್ಪ್ರೆಡ್ ವೆರಿ ರ್ಯಾಪಿಡ್ಲಿ. ಓಕೆ. ಈಗ ಟ್ಯೂಬರ್ಕ್ಯುಲೋಸಿಸ್ ಬರೀ ಲಂಗ್ಸ್ ಅಲ್ಲ, ಬಾಡಿಯಲ್ಲಿ ಎಲ್ಲ ಆರ್ಗನ್ನೂ ಎಫೆಕ್ಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಬ್ರೈನ್. ಸೊ ಅದು ಸ್ಪ್ರೆಡ್ ಆಯಿತು ಅಂತಂದರೆ ಆ ಥರ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಓಕೆ. ಸೊ ಎಕ್ಸ್ಪೋಜರ್ ಆಗಿದ್ರೆ ಆ ಥರ ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ಗೆ ಯಾರಿಗಾದರೂ ಅವರು ಇಮಿಡಿಯೇಟ್ಲಿ ಹೆಲ್ಪ್ ತೊಗೊಳ್ಳೋದು ಬೆಟರ್ ಅಂತ ಹೇಳ್ತೀವಿ. ವ್ಯಾಕ್ಸಿನೇಷನ್ ಅಂತೂ ಕೊಟ್ಟಿರ್ತೀವಿ,
ಬಟ್ BCG ಇಂದ ಕೆಲವು ಮಕ್ಕಳಿಗೆ ವರ್ಕೌಟ್ ಆಗಿರಲ್ಲ, ಅಂತ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಸೊ ಕಾಮನ್ ಆಗಿ ಏನೇ ಹೆಲ್ತ್ ಇಶ್ಯೂಸ್ ಆದರೂ ಕೂಡ ನಾವು ಕೇಳುವಂಥ ಒಂದು ಕಾಮನ್ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಟೈಮಲ್ಲಿ ಯಾವ ಫುಡ್ಡನ್ನು ಕೊಡಬೇಕು, ಯಾವ ಫುಡ್ಡನ್ನು ಕೊಡಬಾರ್ದು ಅಂತ. ಸೊ ಜನರಲ್ ಆಗಿ ಎಲ್ಲ ಹೆಲ್ತ್ ಇಶ್ಯೂಸಲ್ಲೂ ಕೇಳ್ತಾರೆ ಡಾಕ್ಟರ್ ಹತ್ರ. ಸೊ ನಿಮೋನಿಯಾ ಬಂದಾಗ ಫುಡ್ ರಿಸ್ಟ್ರಿಕ್ಷನ್ಸ್ ಏನಾದರೂ ಇರುತ್ತಾ, ಹೇಗೆ ಅಂತ? ಫುಡ್ ರೆಸ್ಟ್ರಿಕ್ಷನ್ಸ್ಗಿಂತ ವಿ ಅಡ್ವೈಸ್ ಅ ಗುಡ್ ಡಯಟ್, ಪ್ರೋಟೀನ್ ಡಯಟ್ ಚೆನ್ನಾಗಿ ಕೊಡ್ತೀವಿ. ಯಾಕಂದರೆ ಈಗ ಫ್ಲೆಮ್ ಆಚೆ ಬರ್ತಾ ಇದೆ ಅಂದರೆ ಅದು ಒಂಥರ ಪ್ರೋಟೀನ್, ಅದು ದಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರೋಟೀನ್, ಅದು ಆಚೆ ಬರ್ತಾ ಇರುತ್ತೆ. ಓಕೆ. ಸೊ ಮಕ್ಕಳಿಗೆ ಫೀವರ್ ಬೇರೆ ಇರುತ್ತೆ, ಫೀವರಲ್ಲೂ ಪ್ರೋಟೀನ್ ಲಾಸ್ ಆಗುತ್ತೆ. ಸೊ ಎಲ್ಲ ಕಿಡ್ನಿಯಲ್ಲಿಂದ ಎಕ್ಸ್ಕ್ರೀಟ್ ಆಗುತ್ತೆ ಆಚೆಗೆ. ಸೊ ಇಂಥ ಟೈಮಲ್ಲಿ ಹೈ ಪ್ರೋಟೀನ್ ಡಯಟ್ ಕೊಡಬೇಕು, ಫ್ಲೂಯಿಡ್ಸ್ ಜಾಸ್ತಿ ಕೊಡಬೇಕು. ಸೊ ಡಿಹೈಡ್ರೇಷನ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಡಿಹೈಡ್ರೇಷನ್ಗೆ ಫ್ಲೂಯಿಡ್, ಮೇಂಟೆನೆನ್ಸ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಬಾಡಿ ವೆಯ್ಟ್ ಪ್ರಕಾರ ಮಕ್ಕಳಿಗೆ ಕೊಡ್ತೀವಿ ಅದನ್ನು. ಆ ಫ್ಲೂಯಿಡ್ಸ್ ಕೂಡ ಜಾಸ್ತಿ ಕೊಡೋಂಗೂ ಇಲ್ಲ. ಸೊ ಮೇಂಟೆನೆನ್ಸ್ ಎಷ್ಟಿದೆ ನೋಡಿಕೊಂಡು ಆ ಥರ ಕೊಡಬೇಕು. ಆಮೇಲೆ ಡಯಟಲ್ಲಿ ಅಗೇನ್ ಪ್ರೋಟೀನ್ಸು, ವಿಟಮಿನ್ಸು, ಸೊ ಇಂಥವೆಲ್ಲ ಜಾಸ್ತಿ ಮಾಡಬೇಕು. ಅವಾಯ್ಡ್ ಮಾಡಬೇಕಾಗಿರೋದು ಮೇನ್ಲಿ ಕೋಲ್ಡ್ ಐಟಮ್ಸ್, ಓಕೆ, ಐಸ್ ಕ್ರೀಮ್ ಅಂಥದನ್ನು ಅವಾಯ್ಡ್ ಮಾಡಬೇಕಷ್ಟೇ. ಓಕೆ ಓಕೆ. ಸೊ ನಿಮೋನಿಯಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮಕ್ಕಳ ಜೀವಕ್ಕೆ ಅಪಾಯವನ್ನು ಉಂಟು ಮಾಡ್ಬೋದು, ಅಂದರೆ ಅದರಿಂದ ತುಂಬ ಎಮರ್ಜೆನ್ಸಿ ಕೇಸ್ಗೆ ಹೋಗಿರೋ ಅಂಥ ಇದೆಯಾ, ಹೇಗೆ? ಹೌದು, ನಿಮೋನಿಯಾ ಇಸ್ ಸ್ಟಿಲ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಅಂಡರ್ 5 ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಲೆಸ್ ದೆನ್ 5 ಇಯರ್ ಇರೋ ಮಕ್ಕಳಿಗೆ ಮೇನ್ ಕಾಸ್ ಆಫ್ ನಿಮೋನಿಯಾ, ಡೆತ್ ಇಸ್ ನಿಮೋನಿಯಾ. ಯಾಕಂದರೆ ಈಗ ತುಂಬ ರೂರಲ್ ವಿಲೇಜ್ ಇರ್ಬೋದು, ಅಲ್ಲಿ ಹೆಲ್ತ್ ಕೇರ್ಗೆ ಏನೂ ಆ್ಯಕ್ಸಸ್ ಇಲ್ಲ. ಅವ್ರ ನಿಯರೆಸ್ಟ್ ಹಾಸ್ಪಿಟಲ್ ವಿಲ್ ಬಿ ಲೈಕ್ 20-30 ಕಿಲೋಮೀಟರ್ಸ್. ಆ ಹಾಸ್ಪಿಟ್ಲಲ್ಲಿ ಏನೂ ಕೇರ್ ಇರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳ್ದಂಗೆ ಮಗುಗೆ 50 ಇದೆ ಬ್ರೀದಿಂಗ್ ರೇಟು, ಎಳೆ ಮಗು ಲೆಸ್ ದ್ಯಾನ್ 3 months ಅಂಥ ಮಗುನ ಅವ್ರು ಎತ್ಕೊಂಡು ಅಲ್ಲಿ ಹೋಗಿ ಡಾಕ್ಟರ್ ಮೆಡಿಸನ್ ಕೊಡ್ತಾರೆ. ಬಟ್ ಅಲ್ಲಿ ಆ ಮೆಡಿಸನ್ ಬೇಬಿ ತೊಗೊಳಕ್ಕೂ ಆಗೋಲ್ಲ. ಅಲ್ಲಿಂದ ಅವರು ಸಿಟಿಗೆ ಬರಬೇಕು ಕೇರ್ಗೆ ಅಂತಂದಾಗ ಅಂಥ ಮಕ್ಕಳು ಡೆತ್ ಆಗೋ ಚಾನ್ಸಸ್ ತುಂಬ ಇದ್ದೇ ಇರುತ್ತೆ. ಯಾಕಂದರೆ ಬ್ರೀದಿಂಗ್ ಇಸ್ ದ ಮೇನ್ ಥಿಂಗ್. ಬ್ರೀದಿಂಗ್ ಇಲ್ದಿರ ನಮ್ಮ ಜೀವ ಇಲ್ಲ. ಸೊ ಬ್ರೀದಿಂಗ್, ಈಗ ನಮ್ಮ ಲಂಗ್ ಕೆಪಾಸಿಟಿ ಕಡಿಮೆ ಆಯಿತು ಅಂತಂದರೆ, ಸೊ ಇದೆಲ್ಲ ಈಗ ತುಂಬ ಕಡಿಮೆ ಆಗಿದೆ. ರೂರಲ್ ಹೆಲ್ತ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಇಟ್ ಇಸ್ ರಿಡ್ಯೂಸಿಂಗ್, ಬಟ್ ಸ್ಟಿಲ್ ದ ಪ್ರಾಬ್ಲಮ್ ಇಸ್ ದೇರ್. ಓಕೆ. ಸೊ ಹಾಗಿದ್ರೆ ನಿಮೋನಿಯಾದ ಬಗ್ಗೆ ಪೇರೆಂಟ್ಸ್ಗೆ ಅವೇರ್ನೆಸ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಇದೆ, ಡೆಫಿನೆಟ್ಲಿ ಇದೆ. ಇಟ್ ಶುಡ್ ಇಂಪ್ರೂವ್ ಇನ್ ದಿ ರೂರಲ್ ಏರಿಯಾಸ್ ಅಂತ ಹೇಳ್ಬೋದು. ಓಕೆ, ಹಳ್ಳಿಗಳಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು ಅಂತ. ಬಟ್ ಹಳ್ಳಿಗಳಲ್ಲಿ ಮಗು ಸ್ವಲ್ಪ ಸೀನ್ ಇದ್ರೂ ಸಾಕು ಬೇಗ ಬಂದು ತೋರಿಸ್ಕೋತಾರೆ, ಸಿಟಿಗಳಲ್ಲಿ ತೋರಿಸ್ಕೋತಾರೆ. ಹಳ್ಳಿಗಳಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳಿದಾವೆ ಅಂತನಾ? ಇದಾವೆ, ಬಟ್ ಹಳ್ಳಿಗಳಲ್ಲಿರೋ ಮಕ್ಕಳಿಗೆ ಇಮ್ಯುನಿಟಿನೂ ಜಾಸ್ತಿ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಅಲ್ಲ. ಸಿಟಿಯಲ್ಲಿ ಕ್ರಾಸ್ ಇನ್ಫೆಕ್ಷನ್ಸ್ ಜಾಸ್ತಿ. ಈಗ ನೀವು ಬಸ್ಸಲ್ಲಿ ಹೋಗೋದಿರ್ಬೋದು, ಸ್ಕೂಲಿಗೆ ಹೋಗ್ಬೋದು, ಎಲ್ಲೋದ್ರೂ ಜನ ಇದ್ದೇ ಇರ್ತಾರೆ. ಯಾರಿಗಾದ್ರೂ ಒಬ್ರಿಗೆ ಇನ್ಫೆಕ್ಷನ್ ಇದ್ರೂ ಅದು ಸ್ಪ್ರೆಡ್ ಆಗುತ್ತೆ ಕ್ಲೋಸ್ಡ್ ಏರಿಯಾಸಲ್ಲಿ ಹೇಳಿದಂಗೆ. ಸೊ ಸಿಟೀಸಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ, ರೂರಲ್ ಏರಿಯಾಸಲ್ಲಿ ಇದೆ ಬಟ್ ಕಡಿಮೆ. ಮಕ್ಕಳಿಗೆ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ, ಬಟ್ ವಿತ್ ಗುಡ್ ನ್ಯೂಟ್ರಿಷನ್ ಹಂಗೆ ಹೇಳಿದ್ರೆ. ಸೊ ಈಗ ನ್ಯೂಟ್ರಿಷನ್ ಇಲ್ದಿರ ಪ್ರೋಟೀನ್, ಎನರ್ಜಿ, ಮಾಲ್ನ್ಯೂಟ್ರಿಷನ್ ಇತ್ತು ಅಂದರೆ ಆ ಮಕ್ಕಳಿಗೂ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ. ಹಾಗಿದ್ರೆ ನಿಮೋನಿಯಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಅಥವಾ ಅದನ್ನು ಮುಂಜಾಗ್ರತಾ ಕ್ರಮ ವಹಿಸೋದಕ್ಕೆ ಸಾಧ್ಯ ಆಗುತ್ತಾ? ಸೊ ಪೇರೆಂಟ್ಸ್ಗೆ ಏನು ನಿಮ್ಮ ಕಡೆಯಿಂದ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಅಗೇನ್ ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವ್ಯಾಕ್ಸಿನೇಷನ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಸೊ ನ್ಯೂಮೋಕಾಕಲ್ ವ್ಯಾಕ್ಸಿನ್, DPT ವ್ಯಾಕ್ಸಿನ್ ಆಗಲಿ, ಆಮೇಲೆ ನಮ್ಮ ಫ್ಲೂ ವ್ಯಾಕ್ಸಿನ್ ಇದೆ. ಸೊ ಆಲ್ ದೀಸ್ ವ್ಯಾಕ್ಸಿನ್ಸ್ ಎಲ್ಲರೂ ತೊಗೊಳ್ಳೇಬೇಕು ಅಂತ ಹೇಳೋದು. ಫ್ಲೂ ವ್ಯಾಕ್ಸಿನ್ ಇನ್ನೂ ನಮ್ಮ ಪ್ರೈವೇಟಲ್ಲಿ ಮಾತ್ರ ಕೊಡ್ತಾ ಇರೋದು. ಫ್ಲೂ ವ್ಯಾಕ್ಸಿನ್ ಗೌರ್ಮೆಂಟಲ್ಲಿ ಇನ್ನೂ ಕೊಡ್ತಿಲ್ಲ. ಸೊ ಅದನ್ನು ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಸೊ ಅದು ಇನ್ನೂ ತುಂಬ ಇಂಪ್ರೂವ್ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಸೊ ದೀಸ್ ಆರ್ ದ ಮೇನ್ ಪ್ರಿವೆಂಷನ್ ಪಾಯಿಂಟ್ಸು. ಮತ್ತು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆದಾಗ, ಫೀವರ್ ಕಡಿಮೆನೇ ಆಗದೇ ಇದ್ದಾಗ ಇಮಿಡಿಯೇಟ್ ಮೆಡಿಕಲ್ ಕೇರ್ ತೊಗೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಅಡ್ವೈಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ? ಆ್ಯಸ್ ಐ ಸೆಡ್, ಅದೇ ವ್ಯಾಕ್ಸಿನೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಹೈಜೀನ್, ಹ್ಯಾಂಡ್ ಹೈಜೀನ್ ಅಗೇನ್. ಮತ್ತು ಕಾಫ್ ಕೋಲ್ಡ್ ಇದ್ದಾಗ ಬೆಟರ್ ಟು ನೀವು ಮಾಸ್ಕ್ ಹಾಕ್ಕೊಳ್ಳಿ. ಸೊ ಮನೆಯಲ್ಲೇ ಮೆಡಿಕೇಶನ್ ಮಾಡುವಂಥದ್ದನ್ನ ತಪ್ಪಿಸ್ಬೇಕು ಅಂತನಾ? ಮನೆಯಲ್ಲಿ ಆಂಟಿಬಯೋಟಿಕ್ ಕೊಡೋದನ್ನು ತಪ್ಪಿಸ್ಬೇಕು. ಕಾಫ್ ಸಿರಪ್ ಕೊಡಿ ಪರವಾಗಿಲ್ಲ, ಕೋಲ್ಡಿಗೆ ಸಿರಪ್ ಕೊಡಿ, ಫೀವರ್ಗೆ ಸಿರಪ್ ಕೊಡಿ. ಕಡಿಮೆ ಆಗದೆ ಇದ್ದಾಗ ಮೆಡಿಕಲ್ ಕೇರ್ ತಗೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂಥ ನಿಮೋನಿಯಾ ಯಾವ ರೀತಿಯಾಗಿ ಸಿಮ್ಟಮ್ಸ್ ಇರುತ್ತೆ, ಮೇಜರ್ ಸಿಮ್ಟಮ್ಸ್ ಇರುತ್ತೆ, ಸೊ ಲಂಗ್ಸನ್ನು ಹೇಗೆ ಎಫೆಕ್ಟ್ ಮಾಡುತ್ತೆ, ಪೇರೆಂಟ್ಸ್ ಯಾಕೆ ಮನೆಯಲ್ಲೇ ಆ್ಯಂಟಿಬಯೋಟಿಕ್ಸನ್ನು ಕೊಡಬಾರ್ದು, ಸೊ ಇದು ಒನ್ ಆಫ್ ದ ಕ್ರಿಟಿಕಲ್ ಕಂಡೀಷನ್ ಅಂತಲೇ ಹೇಳ್ಬೋದು. ಹೆಲ್ತ್ ವಿಚಾರದಲ್ಲಿ ಬಂದಾಗ ಮಕ್ಕಳಿಗೆ ನಿಮೋನಿಯಾ ಬರುವಂಥದ್ದು ಬೇರೆ ಜ್ವರ, ಶೀತ, ಕೆಮ್ಮಿಗಿಂತ ಇದು ಸ್ವಲ್ಪ ಅಪಾಯ ಅಂತ ಹೇಳ್ಬೋದು. ಸೊ ಎಲ್ಲಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.